ಒಂದ್ಸಲ ರಾಜ ಅಕ್ಬರ್ಗೆ ಸೋಮಾರಿಗಳ ಬಗ್ಗೆ ವಿಷಯ ಗೊತ್ತಾಯಿತು. ತನ್ನ ರಾಜ್ಯದ ಎಲ್ಲ ಸೋಮಾರಿಗಳನ್ನು ಅರಮನೆಗೆ ಬರಬೇಕು, ಅವರಿಗೆ ಉಚಿತ ಆಹಾರ ವಸತಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಡಂಗೂರ ಸಾರಿದ್ರು. ತಕ್ಷಣವೇ ಅರಮನೆ ಮುಂದೆ ಸೋಮಾರಿಗಳ ಸಾಲೆ ನಿಂತಿತ್ತು. ಅಷ್ಟೊಂದು ಸಂಖ್ಯೆಯ ಸೋಮಾರಿಗಳನ್ನು ನೋಡಿ ರಾಜ ಅಕ್ಬರ್ ಬೆರಗಾಗೋದ್ರು. ತನ್ನ ಹತ್ತಿರವೇ ನಿಂತಿದ್ದ ಬೀರ್ಬಲ್ನ ಕರೆದು, ನೋಡಿದ್ಯಾ ಬೀರ್ಬಲ್, ನಮ್ಮ ಸಾಮ್ರಾಜ್ಯದಲ್ಲಿ ಅದೆಷ್ಟು ಜನ ಸೋಮಾರಿಗಳು ಅಂತ ಹೇಳ್ತಾರೆ. ಅದಕ್ಕೆ ಬೀರ್ಬಲ್, ಮಹಾರಾಜ, ಇವರೆಲ್ಲ ಪುಕ್ಕಟೆ ಸಿಗುವ ಊಟ ಉಪಚಾರದ ಆಸೆಗಾಗಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಹಾಗಾದರೆ ಇವರಲ್ಲಿ ನಿಜವಾದ ಸೋಮಾರಿಗಳು ಯಾರು ಅಂತ ಹೇಳ್ತೀಯ ನೀನು ಅಂತ ರಾಜ ಅಕ್ಬರ್ ಕೇಳ್ತಾರೆ. ಅದಕ್ಕೇನಂತೆ ಮಹಾಪ್ರಭು, 1 ವಾರದೊಳಗೆ ನಿಜವಾದ ಸೋಮಾರಿಗಳನ್ನು ಪತ್ತೆ ಹಚ್ಚಿಬಿಡ್ತೀನಿ ಅಂತ ಬೀರ್ಬಲ್ ಹೇಳ್ತಾರೆ. ಬೀರ್ಬಲ್ನ ಸಲಹೆಯಂತೆ ಅಕ್ಬರ್ ಅರಮನೆಯ ಹತ್ತಿರವೇ ಒಂದು ದೊಡ್ಡ ಗುಡಿಸಲನ್ನು ನಿರ್ಮಿಸಿ ಅಲ್ಲೇ ಅವರಿಗೆ ಊಟ ಉಪಚಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಯಿತು. ಸೋಮಾರಿಗಳೆಲ್ಲ ಸುಖವಾಗಿ ತಿನ್ಕೊಂಡು ಮಜಾ ಮಾಡ್ಕೊಂಡಿರೋಕೆ ಶುರು ಮಾಡಿದ್ರು. ಹೀಗೆ 7 ದಿನಗಳು ಕಳೀತು. ಆವತ್ತು ಒಂದಿನ ಬೀರ್ಬಲ್ ರಾಜ ಅಕ್ಬರ್ನನ್ನು ಕರ್ಕೊಂಡು ಸೋಮಾರಿಗಳ ಗುಡಿಸಲಿಗೆ ಬಂದ. ಒಬ್ಬ ಸೇವಕನನ್ನು ಅವನ ಹತ್ರ ಕರೆದು ಎಲ್ಲರಿಗೂ ಕೇಳಿಸುವಂತೆ ಜೋರಾಗಿ, ಈಗಿಂದೀಗಲೇ ಈ ಗುಡಿಸಲಿಗೆ ಬೆಂಕಿ ಹಚ್ಚು ಅಂತ ಆಜ್ಞೆಯನ್ನು ಕೊಟ್ಟ. ಬೀರ್ಬಲ್ ಹೀಗೇಕೆ ಮಾಡ್ತಿದ್ದಾನೆ ಅಂತ ರಾಜ ಅಕ್ಬರ್ ಸಂದೇಹದಿಂದ ನೋಡ್ತಿದ್ದ. ಆದರೆ ಬೀರ್ಬಲ್ ಏನು ಉದ್ದೇಶ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ಅಂತ ಗೊತ್ತಾಗಿ ಅಕ್ಬರ್ ಸುಮ್ಮನೆ ಇದನ್ನೆಲ್ಲ ನೋಡ್ತಾ ಇದ್ದ. ಅವನ ಕುತೂಹಲ ಇನ್ನೂ ಜಾಸ್ತಿ ಆಗ್ತಿತ್ತು. ಬೀರ್ಬಲ್ನ ಆಜ್ಞೆಯಂತೆ ಸೇವಕರು ಗುಡಿಸಲಿಗೆ ಬೆಂಕಿಯನ್ನು ಹಚ್ಚಿದ್ರು. ಆಗ ಸೋಮಾರಿಗಳು ಅಂತ ಹೇಳ್ಕೊಂಡು ಬಂದಿದ್ದವರು ಎಲ್ಲರೂ ಸುಖವಾಗಿ, ಬಹಳಷ್ಟು ಜನ ಅಲ್ಲಿ ಜೀವನ ಮಾಡ್ತಿದ್ದವರು ಹೊರಗಡೆ ಜೀವ ಭಯದಿಂದ ಓಡಿ ಬರ್ತಾರೆ. ಆದರೆ ಒಳಗಡೆ ಇಬ್ಬರು ಮಾತ್ರ ಬೆಂಕಿ ಇನ್ನೂ ದೂರ ಇದೆ, ನಮ್ಮ ಹತ್ರ ಬರೋಕ್ಕೆ ಸಮಯ ಇದೆ ಅಂತ ಹಾಗೆ ಮಲಗಿರ್ತಾರೆ. ಅದು ಹತ್ರ ಬರೋ ತನಕ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿರೋಣ ಅಂತ ಮಲಗೇ ಇರ್ತಾರೆ. ಆಗ ಬೀರ್ಬಲ್, ಮಹಾಪ್ರಭು, ನಿಜವಾದ ಸೋಮಾರಿಗಳಂದರೆ ಇವರಿಬ್ಬರು ಮಾತ್ರ, ಉಳಿದವರು ಊಟ ಉಪಚಾರಕ್ಕೋಸ್ಕರ ಬಂದಿದ್ದವರು ಅಂತ ಹೇಳ್ತಾನೆ. ಆತನ ಬುದ್ಧಿವಂತಿಕೆಯನ್ನು ಅಕ್ಬರ್ ಮೆಚ್ಚಿ ಕೊಂಡಾಡ್ತಾರೆ. ಹಾಗೆ ಅವನಿಗೆ ಬಹುಮಾನವನ್ನು ಕೂಡ ಕೊಡ್ತಾರೆ. ಇದಾಗಿತ್ತು ನಮ್ಮ ಅಕ್ಬರ್ ಮತ್ತು ಬೀರ್ಬಲ್ನ ಮತ್ತೊಂದು ಸುಂದರವಾದ ಕತೆ. ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗೆ ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.